ಸರ್ವದಲ್ಲಿ ಇರುವಂತ ಕಮಲಗಳೆಲ್ಲ ಏನಾಗ್ತಂದ್ರೆ ತನ್ನೇ ಅರಳಲಿಕ್ಕೆ ಚಲೋ ಆಗ್ತವೆ. ಯಾವ ಪ್ರಕಾರ ಸರ್ವದಲ್ಲಿ ಇರುವಂತ ಕಮಲಗಳೆಲ್ಲ ಕಿರಿಯಿಂದ ಕಮಲ ತಾನೇ ಅರಳಲಿಕ್ಕೆ ಚಲೋ ಆಗ್ತಾವಲ್ಲ, ಅವೇನ ವಿಕಸಿತ ಆಗ್ತಾವಲ್ಲ, ಅದೇ ಪ್ರಕಾರ ಹೇ ಪ್ರಭು, ನಾನು ಕೂಡ ನಿಮ್ಮ ಸವನ ಮಾಡೋದ್ರಿಂದ ಸ್ತುತಿ ಮಾಡೋದ್ರಿಂದ ನನ್ನಲ್ಲಿ ಇರುವಂತ ಪಾಪಗಳೆಲ್ಲ ದೂರಾಗಿ ಆ ಪುಣ್ಯ ಸಂಚಯ ತಾನೇ ಚಲೋ ಆಗ್ತದಂತೆ. ಅದಕ್ಕೆ ಹೇ ಪ್ರಭು, ನಿಮ್ಮ ಸ್ತುತಿ ನೋಡಿ, ನಿಮ್ಮ ನಾಮ ಸ್ಮರಣೆ ಮಾಡೋದ್ರಿಂದ ಕೂಡ ನನ್ನ ಇರುವಂತ ಪಾಪಗಳೆಲ್ಲ ದೂರ ಆಗ್ತಾವು. ಅದಕ್ಕೆ ತಾವು ಹೇಳ್ತೀರಿ, ಏನ್ ಹೇಳ್ತೀರಿ? ದರ್ಶನಂ ದೇವದೇವಶ ದರ್ಶನಂ ಪಾಪನಾಶನಂ ದರ್ಶನಂ ಮೋಕ್ಷ ಸಾಧನ. ಹೇ ಪ್ರಭು, ನಿಮ್ಮ ದರ್ಶನ ಮಾಡುವ ಪಾಪನಾಶ ಆಗ್ತತಿ. ಇಷ್ಟೇ ಅಲ್ಲ, ನನ್ನ ಸ್ವರ್ಗ ಮೋಕ್ಷ ಸಿಗ್ತತಿ. ಇಷ್ಟೇ ಅಲ್ಲ, ಜನ್ಮ ಜನ್ಮ ದುಃಖಂ ಪಾಪಂ ಜನ್ಮ ಕೋಟಿ. ನೋಡಿ, ಎಲ್ಲ ಗೊತ್ತೈತಿ, ನಿಮ್ಮ ಅರ್ಥ ಗೊತ್ತೈತಿ. ಈ ಜನ್ಮ ಜನ್ಮದಲ್ಲಿ ಮಾಡಿದಂತ ಪಾಪ ಏನೈತಲ್ಲ, ಅದು ಮಾತ್ರ ತಿಳಿದೇ ಭಗವಂತರ ನಾಮ ಸ್ಮರಣೆ ಮಾಡೋದ್ರಿಂದ, ದರ್ಶನ ಮಾಡೋದಲ್ಲ, ಸ್ತುತಿ ಮಾಡೋದಾದ್ರೆ ಮಾತ್ರ ನಿಮ್ಮ ನಾಮನ ಸ್ಮರಣೆ ಮಾಡ್ತಾನೆ, ನಿಮ್ಮ ಹೆಸರು ಕೊಡ್ತಾನಿಲ್ಲ, ಅದರಿಂದ ಕೂಡ ನನ್ ಎಲ್ಲ ಪಾಪ ಎಲ್ಲ ನಾಶ ಹೋಗತ್ತೆ. ಅದಕ್ಕೆ ನಾವ್ ಏನ್ಬೇಕಂದ್ರ ದಿನ ಭಗವಂತ ದರ್ಶನ ಮಾಡಿ ಬಸ್ಸಿಗೆ ಬರ್ಬೇಕು. ಯಾರ್ಯಾರ ಬಿಟ್ಟಿಗೆ ಐತೆ ನೋಡ್ರಿ, ಜನ ಬರ ಯಾರದ್ರಿ? 1 2 3 4 5 6 7 8 9 ಅರ್ಧ ಮನೆ ಬರ್ತಾರೆ, ಅರ್ಧ ಮನೆ ಬರ್ಬೋದು, ಅರ್ಧ ಮನೆ ಬರ್ತಾರೆ, ಅರ್ಧ ಮನೆ ಬರ್ದಲ್ಲ. ದಿನ ಬಸ್ಸಿಗೆ ಬರ್ಬೇಕು. ಇಲ್ಲಿ ಯಾರಾಗುತ್ತೆ ಮಾತುಗಾಚಾರ್ಯ, ಏ ಭಗವಾನ, ನಾನು ಸ್ತುತಿ ಮಾಡಿಲ್ಲ, ದರ್ಶನ ಮಾಡಿಲ್ಲ, ನಿಮ್ ಪೂಜೆ ಮಾಡಿಲ್ಲ, ಜಪ ಮಾಡಿಲ್ಲ, ಮಾತು ನಿಮ್ ಹೆಸರು ತೋರಿಲ್ಲ, ನಾನು ಇರುವಂತ ಪಾಪ ಎಲ್ಲ ನಾಶ ಹೋಗುತ್ತೆ. ನೋಡಿ, ವಿಚಾರ ಮಾಡಿ. ಅದಕ್ಕೆ ಹೇ ಪ್ರಭು, ನಾನು ಸಾಕ್ಷಾತ್ ದರ್ಶನ ಮಾಡ್ತಾನೆ, ಪೂಜೆ ಮಾಡ್ತಾನೆ, ನಿಮ್ಮ ಆರಾಧನೆ ಮಾಡ್ತಾನೆ, ನನ್ ಯಾಕೆ ಪಾಪ ದೂರ ನಿಶ್ಚಿತ ಆ ಪಾಪ ದೂರ